ಆದರೆ ಹೇಳ್ತಾ ಇಲ್ಲ. ಪೆನ್ನರಾಯವರು ಅದನ್ನ ಹೇಳಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಬ್ಬರು ಜೈಲಿಗೆ ಹೋಗಿರ್ಬೋದು, ಬಟ್ RSS ಇದ್ದು ತನ್ನ ಉಳಿವಿಗೆ ಬೆಂಬಲ ಸೂಚಿತ್ತು ಇಂದಿರಾ ಗಾಂಧಿಯವರು ಏನಂತ ಆರೋಪ ಮಾಡ್ತಾ ಇದ್ದಾರೆ. ಅವತ್ತಿನ ಅನೇಕ ಜನಸಂಘದಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಆವತ್ತಿನ ಸಂಘ ಪರಿವಾರ ಜನ ಆಗಿರ್ಬೋದು ಬೆಂಬಲಿಸಿದ ಸುಳ್ಳಲ್ಲ ಇಂದಿರಾ ಗಾಂಧಿ ಅವರನ್ನು. ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಮತ್ತು ಬೇರೆಗಳ ಚಿತ್ರ ಹಿಡ್ಕೊಂಡು ನಾವು ಸಂವಿಧಾನ ಪರ ಅಂತೇಳಿ ಆಲ್ರೆಡಿ ಇವರ 2ನೇ ದರ್ಜೆ ನಾಯಕರು ಸಂವಿಧಾನ ಬದಲು ಮಾಡ್ತೀವಿ, ನಮ್ಗೆ ಪೂರ್ಣ ಮೆಜಾರಿಟಿ ಕೊಡ್ರಿ ಅಂತೇಳಿ. ಮತ್ತು ನಿಮಗೂ ಗೊತ್ತದ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದ ನಮ್ಮ ಮೋದಿಯವರು ಏನೇನು ಹೇಳ್ತಾ ಸಾಗಿದ್ರು, 400 ಪಾರ್ ಮಾಡಿರಿ, ನಾವು ಸಂವಿಧಾನ ಬದಲು ಮಾಡ್ತೀವಿ ಅಂತ. ಇವತ್ತಿಗೂ ಸಹಿತ ಶ್ರೇಷ್ಠ ಯಾವುದು ಸಂಸತ್ತು ಅಂತ ಹೇಳ್ತಾ ಇದ್ದಾರೆ ನಮ್ಮ ಉಪರಾಷ್ಟ್ರಪತಿಯವರು. ಸಂಸತ್ತು ಶ್ರೇಷ್ಠ, ನ್ಯಾಯಾಂಗಲ್ಲ, ಸಂಸತ್ತೇನು ಕಾನೂನು ಮಾಡ್ತಾರೆ ಶ್ರೇಷ್ಠ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ಸಂವಿಧಾನ ಶ್ರೇಷ್ಠ ಇವತ್ತಿಗೂ ಒಪ್ಕೊಳ್ತಾ ಇಲ್ಲ, ಅವರೊಬ್ಬರಲ್ಲ ಅನೇಕ ನಾಯಕರು. ಅಂದಾಗ ನಮ್ಮ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆ ಅವರು ಇವತ್ತು ನಿಜವಾಗಿಯೂ ಆ 2 ಪದಗಳ ಮೇಲೆ ತೆಗೆದು ಹಾಕಬೇಕು ಅನ್ನುವಂಥ ಹೇಳಿಕೆಗೆ ಇವತ್ತು ಈ ದೇಶದ ಜಾತ್ಯತೀತ ಜನ ಅನ್ನುವಂಥವ್ರು ಅಥವಾ ವಿಚಾರವಾದಿಗಳು ಅನ್ನುವಂಥವ್ರು, ವೈಜ್ಞಾನಿಕ ವಿಚಾರಗಳಂಥವ್ರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಮತ್ತು ಮಾಡಲೇಬೇಕಾದಂಥದ್ದು. ಯಾಕಂದರೆ ಅವು 2 ಪದಗಳೇ ತೆಗೆದ್ರೆ ಉದ್ದೇಶ ಏನು, ಯಾಕೆ ತೆಗಿಬೇಕು? ಮತ್ತೊಮ್ಮೆ ಹಿಂದುತ್ವ ನೆಲೆಯಲ್ಲಿ ರಾಷ್ಟ್ರ ಕಟ್ಟಬೇಕಾಗಿದೆನಾ? ಈಗಾಗಲೇ ಹೊಸಬಾಳೆಯವರಿಗೆ ನಿಜವಾಗಿಯೂ ಅಭ್ಯಾಸಕರಾಗಿರೋ ಗೊತ್ತಾಗಬೇಕಾಗಿತ್ತು. ಜಾತ್ಯತೀತ ಪದ ಬಿಟ್ಟಿದ್ದಕ್ಕಾಗಿ ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಏಕಾಂಗಿ ಆಗಿದೆ ಅಂತೇಳಿ ಇದನ್ನು ನೀವು ಅಭ್ಯಾಸ ಮಾಡಿ ಒಪ್ಕೊಳ್ಳೋಂಥ ವಿಷಯ ಇದು. ಇವತ್ತು ನಿಮ್ಮ ಜೊತೆಗೆ ಯಾರಿದ್ದಾರೆ ಹೊಸಬಾಳೆಯವರ? ಯಾವ ದೇಶದ? ಚೀನಾದನ? ಕೇವಲ ಬಾರ್ಡರ್ ಮೇಲೆ ಅದಪ್ಪ ಅಂತ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಅವರು ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ತೊಗೊಳ್ತೀರಿ, ವಸ್ತುವನ್ನು ತೊಗೊಳ್ತೀರಿ ಅಂತ ಮಾತಾಡಿಸ್ತಾ ಇದ್ದಾರೆ. ಪಾಕಿಸ್ತಾನ ಇವತ್ತು ಇಡೀ ವಿಶ್ವ ತುಂಬ ಎಲ್ಲ ಕಡೆನೂ ತಾವೊಬ್ಬ ಸಜ್ಜನ ಭಾರತ ಭಯೋತ್ಪಾದಕ ದೇಶ ಬಲೂಚಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ಇದು ಭಯೋತ್ಪಾದನೆ ಬೆಳೆಸ್ತಾ ಇದೆ ಅಂತ ನಿಮ್ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದು ಕಾರಣೀಭೂತರು ಯಾರು? ನೀವು. ಈ ದೇಶದಲ್ಲೇ ಹಿಂದುತ್ವ ಅತಿಯಾಗಿ ಪ್ರತಿಪಾದನೆ ಮಾಡಿ ಹಿಂದೂ ರಾಷ್ಟ್ರ ಕಟ್ಟಲಿಕ್ಕೆ ಹೊರಟ ಇವತ್ತು ಇಡೀ ದೇಶವನ್ನು ಅನಾಥನಾಗಿ ಮಾಡಿದ್ದೀರಿ ಅನ್ನೋದು ಅಷ್ಟು ಸತ್ಯದ. ಅದಕ್ಕೆ ನೀವು ವಿಚಾರವಂತರು, ಬುದ್ಧಿವಂತರು. ಇಲ್ಲೇ RSS ಕಿತ್ತು ಹಾಕಬೇಕು ಮತ್ತೇನು ಮಾಡಬೇಕು ಅಂತಲ್ಲ. ಇವತ್ತು ಆರ್ಗನೈಸರ್ ಅನ್ನೋ ಪತ್ರ ನಿಮಗೆ ಗೊತ್ತಿದೆ. ಆರ್ಗನೈಸರ್ದಲ್ಲಿ ನೀವು ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅವರು, ಇಲ್ಲಂತಲ್ಲ. ಆದರೆ ಪರ ವಿರೋಧ ಅಲ್ಲ, ವಾದಕ್ಕಾಗಿ ವಾದ ಮಾಡೋದಲ್ಲ ಬದುಕ. ನೀವು ಕಪ್ಪ ನಾವು ಬೆಳ್ಳಗೆ ಅಥವಾ ಮತ್ತೇನೋ ವಾದ ಮಾಡೋದಲ್ಲ. ಇದು ವಸ್ತುಸ್ಥಿತಿ. ನಾವು ಬೆಳ್ಳಗಿದ್ರೆ ಬೆಳ್ಳಗಂತ ಹೇಳೋದು, ಕಪ್ಪಗಿದ್ರೆ